ನಮಸ್ಕಾರ ವೀಕ್ಷಕರಿಗೆಲ್ಲರಿಗೂ. ಇವತ್ತು ಫ್ರೆಂಚ್ ಫ್ರೈಸ್ ಮಾಡುವ ವಿಧಾನವನ್ನು ಹೇಳಿಕೊಡುತ್ತೇನೆ, ಬನ್ನಿ. ಅದಕ್ಕೆ 3 ಆಲೂಗಡ್ಡೆಯನ್ನು ತೆಗೆದುಕೋಬೇಕ್ರಿ. ತಗೊಂಡು ಅದನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಈ ಥರ ಸಿಪ್ಪೆನ ಚೆನ್ನಾಗಿ ನೀಟಾಗಿ ತೊಳ್ಕೊಬೇಕ್ರಿ. ಈ ಥರ ಎಲ್ಲ ಸಿಪ್ಪೆ ಸುಲಿದ ನಂತರ ಈ ಥರ ಉದ್ದುದ್ದಾಗಿ ಕಟ್ ಮಾಡ್ಕೋಬೇಕು. ಹುಷಾರಾಗಿ ಕಟ್ ಮಾಡ್ಕೊಳ್ಳಿ. ಈ 3 ಆಲೂಗಡ್ಡೆನ ಕಟ್ ಮಾಡ್ಕೊಂಡಿದ ನಂತರ 2 ಸಲ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಸ್ವಚ್ಛಗೆ ತೊಳ್ಕೊಂಡ ನಂತರ ಗ್ಯಾಸ್ ಮೇಲೆ ಒಂದು ಬೊಗಣೆ ಇಟ್ಕೊಂಡು 1-2 ಗ್ಲಾಸ್ ನೀರು ಹಾಕ್ಕೊಂಡು 1 ಚಮಚ ಸಾಲ್ಟ್ ಹಾಕೋಬೇಕ್ರಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕ್ರಿ. ಅದನ್ನು ಒಂದು 5 ನಿಮಿಷವರೆಗೂ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಬಾಯ್ಲ್ ಆದ ನಂತರ ಈ ಥರ ತೆಗೆದುಕೊಳ್ಕೋಬೇಕ್ರಿ. ಕಡಕ್ಕೆ ಸೋಸ್ಕೊಂಡು ಎಲ್ಲ ಒಣ ಬಟ್ಟೆ ಮೇಲೆ ಎಲ್ಲ ಹಾಕ್ಕೊಂಡು ಈ ಥರ ಎಲ್ಲ ಹರಡಿದ್ದಾದಮೇಲೆ ಅದು ಬಟ್ಟೆನ ಲೇಯರು ಮುಚ್ಚಿ ಅದ್ರ ಮೇಲೆ ಸ್ವಲ್ಪ ಪ್ರೆಸ್ ಮಾಡ್ತಾ ಎಲ್ಲನೂ ಚೆನ್ನಾಗಿ ತೇವ ಎಲ್ಲ ಆರಿಬಿಡುತ್ತೆ. ತೇವ ಎಲ್ಲ ಆರಿದ್ಮೇಲೆ ಒಂದು ಕವರಲ್ಲಿ ಹಾಕಿ ಈ ಥರ ಎಲ್ಲ ಹಾಕಿಬಿಟ್ಟು ಒಂದು ಗಂಟೆ ಹಾಕಿ ಒಂದು ಡೀಪ್ ಫ್ರೀಝರಲ್ಲಿ ಒಂದು ½ hour ಅರ್ಧ ಗಂಟೆ ಅಷ್ಟೇ ಇಡಬೇಕು. ಇವಾಗ ಅರ್ಧ ಗಂಟೆ ಆಗಿದೆ. ಹೊರಗಡೆ ತಗೊಂಡು ಅದರಲ್ಲಿ ಒಂದು ಬಾಯ್ಲಲ್ಲಿ ಹಾಕ್ಕೊಂಡು ಕಾರ್ನ್ಫ್ಲೋರ್ನ ಇದರಲ್ಲಿ ಮಿಕ್ಸ್ ಮಾಡಿ ಈ ಥರ ಎಲ್ಲ ಕುಲ್ಕಿಸ್ಬೇಕು. ಎಲ್ಲ ಮಿಕ್ಸ್ ಆದಮೇಲೆ ಈ ಥರ ಎಲ್ಲ ಆದಮೇಲೆ ಗ್ಯಾಸ್ ಮೇಲೆ ಕುದಿಯೋಕೆ ಎಣ್ಣೆ ಇಡಬೇಕು. ಚೆನ್ನಾಗಿ ಕುದಿಯೋ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡಬೇಕು. ಸ್ವಲ್ಪ ಸಿಡಿಯುತ್ತೆ, ಹುಷಾರಾಗಿ ಹಾಕಬೇಕು. ಹುಷಾರಾಗಿ ಹಾಕಿ ಸ್ಲಿಮ್ಮಲ್ಲಿ ಇಟ್ಟು ಚೆನ್ನಾಗಿ ಕರಿಬೇಕು. ಒಂದು 5 ನಿಮಿಷ ಕರಿಯುತ್ತೆ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಕರಿಬೇಕು. ಕರಿದಾದ್ಮೇಲೆ ಈ ಥರ ಕರಿಯೋದೆಲ್ಲ ಆದಮೇಲೆ ತಾನೇ ಮೇಲೆ ಏಳುತ್ತದು. ಎದ್ದಾದಮೇಲೆ ಸ್ವಲ್ಪ ಹುಷಾರಾಗಿ ತೆಗೆದುಕೊಳ್ಬೇಕು ಸಪ್ರೇಟಾಗಿ. ಇವಾಗ ಮನೆಯಲ್ಲೇ ಮಾಡಿರುವ ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ. ನೀವು ಮಾಡಿ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.